ಯಾಕೆ ನೇತ್ರ? ಯಾಕೆ ಏನಾಯ್ತೆ? ಘಾತವಾಗಿ ಹೋಯ್ತು, ಘಾತವಾಗಿ ಹೋಯ್ತು, ಏನಾಗಿದೆ? ಇಷ್ಟೇಕೆ ಗಾಬರಿಯಿಂದ ಮಾತನಾಡುತ್ತಿರುವಿರಿ? ಅದು ಅದು ಮೈದುನ, ಅದು ಯಾಕೆ ಮೂಕಳಾಗಿ ನಿಂತು ಬಿಟ್ಟೆ? ಮತ್ತೆ ಏನಾದ್ರೂ ಆ ಮಗ ನಾಗೇಗೌಡ ಬಂದು ನಿನ್ನ ಮೇಲೆ ದರ್ಪ ತೋರಿಸಲು ಮುಂದಾದನೆ? ಹಿಂದೆ ಕೆಣಕಿದಾಗಲೇ ಆ ನಾಗೇಗೌಡನು ಋಣ ಕಡೆಯಲ್ಲೆಂದು ಹೋಗಿದ್ದೆ. ಆದರೆ ಅವಳ ತಂಗಿ ನಾಗರಿಕಳ ಮಾತಿಗೆ ಬೆಲೆ ಕಟ್ಟು ಸುಮ್ಮನೆ ಬಂದೆ. ಹಾಗೇನಾದ್ರು ಹೇಳುತ್ತದೆ, ಈಗಲೇ ಹತ್ತಿನಂತೆ ಹಾರಿ ಹೋಗಿ ಅವನ ಋಣವನ್ನು ಕಳೆದು ಬರುತ್ತೇನೆ. ಮೈದುನ, ಅದೃಷ್ಟ ನಾಗೇಗೌಡನ ವಿಷಯ ಅಲ್ಲಪ್ಪ, ಅವನ ವಿಷಯ ಅಲ್ಲ. ಯಾರ ಪಾಪಿಗಳು ನಮ್ಮ ಬಿಳಿಜೋಳದ ಗೋಡಿಗೆ ಬೆಂಕಿ ಹಚ್ಚಿ ಸುತ್ತ ನನ್ನ ಹೃದಯ ಹೊಡೆದು ಚೂರು ಚೂರು ಆಗುವಂತ ವಿಷಯವನ್ನು ಅಕ್ಕಪಕ್ಕದವರು ನೋಡಿ ನಗುವಂತಾಯ್ತೆ. ಶಿವರಾಯನ ಅತ್ತಿಗೆಮ್ಮ, ಸ್ವಲ್ಪ ಆದ್ರೂ ಉಳಿದಿದ್ಯೋ ಅಥವಾ ಎಲ್ಲ ಸುಟ್ಟೋಗಿದ್ಯೋ ನಮ್ಮ ನಡೆದೊಳದ ಗುಡು? ಇಲ್ಲ ಮೈದುನ, ಇಲ್ಲ. ಒಂದು ಸೀಡು ಕೂಡ ಇಲ್ಲದೆ ಎಲ್ಲ ಕರಕಲಾಗಿ ಹೋಗಿದ್ದಾವೆ ಮೈದುನ, ಕರಕಲಾಗಿ ಹೋಗಿದ್ದಾವೆ. ಏನೇ ವಿಧಿಯೇ, ಎಷ್ಟು ಪರಿ ಪರಿಯಾಗಿ ಕಾಣುತ್ತಿರುವೆ ಈ ಬಡವನ ಬಾಳಿಗೆ. ಈಗ ಬರುವ ಜೋಳದ ಬೆಳೆಯಲ್ಲಿ ತಮ್ಮನ ವಿದ್ಯಾಭ್ಯಾಸ ಮಾಡಿ ಸಾಲವನ್ನು ತೀರಿಸಬೇಕೆಂದು ಅಪಾರ ನಂಬಿಕೆ ಇಟ್ಟಿದ್ದ ಈ ಪಾಪಿಯ ಕತ್ತನೆಯೇ ಕತ್ತರಿಸಿದೆಯಾ? ಎಲೆ ಕ್ರೂರವಿದೆಯೇ? ನಮ್ಮ ಬಿಳುಜೋಳದ ಗುಡಿ ಸುಟ್ಟರೇನೈತಣ್ಣ, ಬೇರೆ ಎಲ್ಲಿಯಾದ್ರೂ ಹಣದ ವ್ಯವಸ್ಥೆ ಮಾಡಿ ಆ ನಾಗೇಗೌಡನ ಸಾಲ ತೀರಿಸಿದಾಯ್ತಣ್ಣ, ತೀರಿಸಿದಾಯ್ತು. ಸ್ವಲ್ಪ ಸಮಾಧಾನ ತೆಗೆದುಕೊಂಡ, ಸ್ವಲ್ಪ ಸಮಾಧಾನ ತೆಗೆದುಕೋ. ಹೇಗೆ ಸಮಾಧಾನ ಮಾಡಿಕೊಳ್ಳಪ್ಪ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಆ ಗೌಡ ಬಂದು ನನ್ನ ಸಾಲ ಕೊಡು ಎಂದ್ರೆ ಏನೆಂದು ಉತ್ತರಿಸಲಿ ಸಹೋದರ, ಏನೆಂದು ಉತ್ತರಿಸಲಿ? ಅಳಬೇಡ, ನಿನ್ನ ಕಣ್ಣಲ್ಲಿ ನೀರು ಬಂದರೆ ಈ ನಿನ್ನ ತಮ್ಮನ ಕರಳುಗಳು ಕಿತ್ತಿ ಹೊರಬರುತ್ತವೆ, ಕಿತ್ತಿ ಹೊರಬರುತ್ತವೆ. ನಗು ನಗುತ್ತಾ ಯಾವಾಗಲೂ ಸಂತೋಷವಾಗಿ ಇರಬೇಕೆನ್ನುವುದು ಈ ನಿನ್ನ ತಮ್ಮನ ಕನಕನ ಆಸೆ, ಕನಕನ ಆಸೆ. ಬನ್ನಿ ಗೌಡ್ರೆ, ಬನ್ನಿ ಕುಳಿತುಕೊಳ್ಳಿ ಗೌಡ್ರೆ. ಕುಳಿತುಕೊಂಡು ನಿನ್ನ ಜೊತೆ ನಂಟಣಿಕೆ ಬೆಳೆಸಲು ಬಂದಿಲ್ಲ ಶಿವರಾಯ. ನೀನು ತೆಗೆದುಕೊಂಡ ಸಾಲವನ್ನು ಉಸಿರು ಮಾಡುವುದಕ್ಕೆ ಬಂದಿದ್ದೇನೆ. ಗೌಡ್ರೆ, ಈ ಸಲ ಬರುವ ಬೇಳೆ ಜೊತೆಯಲ್ಲಿ ನಿಮ್ಮ ಸಾಲವನ್ನು ತೀರಿಸಬೇಕಿದೆ. ಆದ್ರೆ ಯಾರೋ ಪಾಪಿಗಳು ನನ್ನ ಕೂಡನ್ನು ಸುಟ್ಟು ಬಿಟ್ಟಿದ್ದಾರೆ ಗೌಡ್ರೆ. ನಿಮ್ಮ ಜ್ವಾಳದ ಗೂಡಿಗೆ ಬೆಂಕಿ ಹಚ್ಚದವ ಮನೆ ಮುರ ಗೌಡ ಇಲ್ಲೇ ಅದ ನೋಡ್ರಿ, ಇಲ್ಲೇ ಅದಾನ. ಏನದು, ಏನ್ ಹಚ್ಚಿದ್ಯಾ? ವಟ ವಟ ಪಿಟಿ ಪಿಟಿ ಏನದು? ಗೌಡ್ರ, ನಾ ಏನು ಅಂದೇ ಇಲ್ರಿ ಗೌಡ್ರ. ನಮ್ ಗೌಡ್ರ ಅಂದ್ರ ದೇವ್ರಂತ ಮನುಷ್ಯರ ಅಂತೇಳಿ ಮನಸ್ಸಿನಾಗ ಇಟ್ಕೊಂಡೇನ್ರಿ. ಇಲ್ಲಿ 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 ಇಟ್ಕೊಂಡೇನ್ರಿ ಗೌಡ್ರ. ಹಿಂಗ ನೋಡು ಶಿವರಾಯ, ನಿನ್ನ ಕಣ್ಣಿಗರ ಮಾತು ನನಗೆ ಬೇಕಿಲ್ಲ. ನನ್ನ ಹಕ್ಕ ನೀನು ತೆಗೆದುಕೊಂಡ 3 ಲಕ್ಷಕ್ಕೆ ಸಾಲ ಬಡ್ಡಿ ಸೇರಿಸಿ 9 ಲಕ್ಷ ಆಗಿದೆ. ಹಣ ಕೊಡಬೇಕು ಅಷ್ಟೇ. ಶಿವರಾಯ, ಕನಕ
ಇದು ಸಹಿ ಹಾಕಿ ಮನೆ ಬಿಟ್ಟು ಹೋಗ್ತಿರೋ ಏನ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಜೈಲ ಬಿಡ್ಬೇಕಂತ ಮಾಡಿರೋ? ನೋಡ್ರಿ, ದಯವಿಟ್ಟು ಮನೆಯನ್ನು ಮಾತ್ರ ಬರೆದುಕೊಡಿ ಅಂತ ಹೇಳ್ಬೇಕು. ಬೇಕಾದ್ರೆ ಇದಕ್ಕೆ ಕೈ ಮುಗಿದು ಶಿರ ಬಾಗಿ ಕಲಿಕರವಿಲ್ಲದ ಧನಿಕರಿಗೆ ಕೈ ಮುಗಿಯುವ ಅವಶ್ಯವಿಲ್ಲ, ಅವಶ್ಯವಿಲ್ಲ. ಎಲ್ಲಾದರೂ ಹಣದ ವ್ಯವಸ್ಥೆ ಮಾಡಿ ಈ ಮಗನ ಸಾಲ ತೀರಿಸಲಾಯಿತು. ಏನು ಮಾಡುತ್ತಾನೆ ಈ ಮಗ ನಾಗೇಗೌಡ? ನೀನು ಈ ರೀತಿ ಕೊಂಡನಂತೆ ಹಾರಾಡಿ ಹಾರಾಡಿ ಬಂದರೆ ನಿನ್ನ ಎದೆಗೆ ಮತ್ತು ಸಾಲ ಉಸಿರು ಮಾಡಬೇಕಾಗುತ್ತೆ. ಬಲು ಎಚ್ಚರ ಮಾಡು. ಏ ತಮ್ಮ ಶಿವರಾಯ, ಇಲ್ಲೊಂದು ಸಹಿ ಮಾಡಿ ನಮ್ ಗೌಡ್ರ ಹೆಸರ ಮೇಲೆ ಮನೆ ಬರ್ದು ಕೊಟ್ಬಿಡು ಯಪ್ಪ. ಇರ್ಲಿಕ್ಕಂದ್ರ ಪೊಲೀಸರಿಗೆ ಕರೆಸಿ ಮತ್ತ ಆಮೇಲೆ ಕಾರದ ಬಡಿಗೆ ಆಡಿಸಿದ್ರೆ ಏನ್ ಮಾಡ್ತೀವೋ ಯಪ್ಪ? ಆಯ್ತು ಗುಮಾಸ್ತ್ರಿ, ಆಯ್ತು. ಬೇಡ ಗೌಡ್ರೆ, ನೋಡಿ ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ದಯವಿಟ್ಟು ನಮ್ಮನ್ನ ಮನೆಯಿಂದ ಹೊರ ಹಾಕ್ಬೇಡಿ, ಹೊರಗೆ ಹಾಕ್ಬೇಡಿ. ನಿನ್ನ ಹೇಸಿಗೆ ಜನ್ಮ ನನ್ನ ಕಾಲಿಗೆ ಮುಟ್ಟಬೇಡ. ಏ ಮಗನೇ ನಾಗೇಗೌಡ, ದೇವತೆಂತಿದ್ದ ನನ್ನ ಅತ್ತಿಗೆಯನ್ನು ಒದ್ದಿಯ ಮಗನೇ, ನಾನೀಗ ನಿನ್ನನ್ನು ಜೀವಂತ ಬಿಡಲಾರೆ. ಕೈ ಬಿಡಪ್ಪ, ಕೈ ಬಿಡಪ್ಪ, ಅವ್ರ ಕುತ್ತಿಗೆನು ಕೈ ಬಿಟ್ಟು ಬಿಡಪ್ಪ. ನನ್ನ ಅತ್ತಿಗೆಯನ್ನು ಒದ್ದ ಈ ಕಟುಕ ಮಗ ನಾಗೇಗೌಡನ ಕತ್ತು ಹಿಚಿಗೆ ಕೊಂದಾಗಲೇ ಈ ನಿನ್ನ ತಮ್ಮ ಕನಕನ ಮನಸ್ಸಿಗೆ ನೆಮ್ಮದಿಯನ್ನ ನೆಮ್ಮದಿ ಬಿಟ್ಟು ಬಿಡು. ನನ್ನ ಬಿಡು ಬೇಡ, ಎಷ್ಟು ಹೊಡೆಯತ್ತ ಹೊಡೆ. ಆದರೆ ಈ ಮಗನನ್ನು ಮಾತ್ರ ನನ್ನ ಕೈಯಿಂದ ಬಿಡಲಿಕ್ಕೆ ಬಿಡಿಸಬೇಡ. ನಿನ್ನನ್ನು ಕೈ ಮುಗಿದ ಬೇಡಿಕೊಳ್ಳುತ್ತೇನೆ. ನೋಡಪ್ಪ ಕನಕ, ನಾವು ಅವರಿಗೆ ಕೊಡಬೇಕಾದ ಸಾಲವನ್ನು ಕೊಟ್ಟಿದ್ದರೆ ಅವರೇಕೆ ನಮ್ಮನ್ನು ಒದಿಯುತ್ತಿದ್ರಪ್ಪ? ಏಕೆ ಒದಿಯುತ್ತಿದ್ರು? ತಪ್ಪೆಲ್ಲ ನಮ್ಮದೇ ಇರುವಾಗ ಅವರ ಮೇಲೆ ರೇಗರಿಗೆ ಪ್ರಯೋಜನವಿಲ್ಲಪ್ಪ, ಪ್ರಯೋಜನವಿಲ್ಲ. ಏ ತಮ್ಮ ಶಿವರಾಯ, ಇಲ್ಲೊಂದು ಸಹಿ ಹಾಕ್ತೀಯೋ ನಾವು ಚಪ್ಪಟ್ಟು ಹಾಕ್ತೀಯೋ? ಆಯ್ತು ಗುಮಾಸ್ತ್ರಿ, ಸಹಿ ಮಾಡುತ್ತೇನೆ. ಅಡ್ಡರಾತ್ರಿ ಈ ಮಕ್ಕಳನ್ನು ಈ ಮನೆಯಿಂದ ಒದ್ದು ಹೊರಗಾಕು. ತೊಂದ್ರೆ ಇಲ್ಲ, ಯಾರು ತೆಗೆದುಕೊಳ್ಬೇಕಾಗಿಲ್ಲ. ನಾವೇ ಈ ಮನೆ ಬಿಟ್ಟು ಹೋಗ್ತೇವೆ, ನಾವೇ ಈ ಮನೆ ಬಿಟ್ಟು ಹೋಗ್ತೇವೆ. ಮನೆಯಮ್ಮ ಮಹಾಲಕ್ಷ್ಮಿ, ಈ ಭೂತಕ್ಕೆ ಬೇಡವಾದ ನಾವು ನಿನಗೂ ಬೇಡವಾದ ಅಂತ. ಅಣ್ಣ ಅಳಬೇಡಣ್ಣ. ಜೋಳದ ಗುಡು ಸುಟ್ಟರೇನಾಯ್ತು? ಎಲ್ಲಿಯಾದರೂ ಕೂಲಿ ನಾಲಿ ಮಾಡಿ ಇದರಲ್ಲಿ ಕಾಲ ಕಳೆಯಬೇಕಿದ್ದ ಈ ನನ್ನ ಮಕ್ಕಳ ಮುತ್ತಿಗೆಗೆ ಕೈ ಕೊಟ್ಟು ಹೊರನುಕ್ಕಿದೆಯಾ ತಾಯಿ? ನಾವು ಮಾಡಿದ ತಪ್ಪಿಗಾಗಿ ಈ ಮನೆ ಲಕ್ಷ್ಮಿಯನ್ನೇ ಮಾರಿಕೊಳ್ಳುವಂತೈತೆ ಈ ಶಿವರಾಯನ ಎಸಿ ಬಾಳು. ಆಡಬೇಡ. ಈ ಕನಕನ ಜೀವವಿರು ತನಕ ನಿಮ್ಮಿಬ್ಬರನ್ನು ದೇವರಂತೆ ನೋಡಿಕೊಳ್ಳುತ್ತೇನೆ, ದೇವರಂತೆ ನೋಡಿಕೊಳ್ಳುತ್ತೇನೆ. ಬರುವೆ ತಾಯಿ, ನಿನಗೆ ಈ ಶಿವರಾಯನ ಕೊನೆಯ ನಮನಮ್ಮ, ಕೊನೆಯ ನಮನ. ಕಥೆಗಳು ಬರೆಯುತ್ತ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆತಂತ ಬದುಕೇ
ನೋಡ್ರೆ ನಡ್ರಿ ಒಂದು ಯಾರು ಬೀರಾರ ಕೊಡಿಸಿರಿ ಆ ಪ್ಯಾಕೆಟ್ ಅವ್ರು ಕೊಡಿಸ್ ನಡ್ರಿ. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವ ಯಾರ್ಯಾರು. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವ ಯಾರ್ಯಾರು. ಹೀಗೆನಿಸಿ ಬಂದ ಬಳಗವನೋ ನೀಡಿ ಬಿಡುವನೋ. ಸಾಗೆನಿಸಿ ಬಂದ ಬಳಗವನೋ ಕಳಚಿ ಬಿಡುವನೋ. ಅಳಬೇಡಣ್ಣ ಅಳಬೇಡ. ಈ ಕನಕನ ಜೀವವಿರುತ್ತನಕ ಎಲ್ಲಿಯಾದರೂ ಜೀತದಾಳಾಗಿ ದುಡಿದು ನಿಮ್ಮಿಬ್ಬರನ್ನು ಸಾಕುತ್ತೇನೆ. ನಡೀರಿ ಹೋಗೋಣ. ಅಮ್ಮ, ಎಲ್ಲಿಯಾದರೂ ಹೋಗುವುದಕ್ಕಿಂತ ನಮ್ಮ ಹೊಲದಲ್ಲಿ ಕಟ್ಟಿರಿಸುವ ಮಾರುತೇಶನಿಗೆ ನಮಸ್ಕಾರ ಮಾಡಿ ಹೋಗೋಣ ನಡಿಯಪ್ಪ. ಹೋಗೋಣ ನಡಿ. ಆಯ್ತ್ರಿ, ನಿಮ್ಮಿಷ್ಟದಂತೆ ಆಗ್ಲಿ ಆಗ್ಲಿ, ನಡೀರಿ ಹೋಗೋಣ. ಅಣ್ಣ ಹಿಂದೇಕೋ ನನ್ನ ಮನಸ್ಸೇ ಸರಿ ಇಲ್ಲ. ನೀವು ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬನ್ನಿ, ನಾನು ಇಲ್ಲೇ ಇರುತ್ತೇನೆ. ಆಯ್ತಪ್ಪ, ಆಯ್ತು, ನಾವಿಬ್ಬರು ಹೋಗಿ ಬರ್ತೀವಪ್ಪ. ಈ ಬಡವರ ಬಿರುಗಾಳಿ ಬೀಸಿದೆ, ಓ ದೇವನಿನ್ನಾಟಕ್ಕೆ ಇಲ್ಲದಾಗಿದೆ. ಈ ಬಡವರ ಬಾಳಲಿ ಬಿರುಗಾಳಿ ಬೀಸಿದೆ, ಓ ದೇವನಿನ್ನಾಟಕ್ಕೆ. ಯಾರಪ್ಪ ನೀನು? ನಿನ್ನೆಲ್ಲ ಪೊಲೀಸರು ಹಿಡಿಯಲಿಕ್ಕೆ ಬರುತ್ತಿದ್ದಾರೆ. ಅದೆಲ್ಲ ಆಮೇಲೆ ಹೇಳ್ತೇನೆ ಸರ್. ಇಲ್ಲಿ ಬ್ಯಾಗ್ ಇಟ್ಕೊಳ್ಳಿ. ಕಣಕಣ್ಣ ನೀನಾ? ಓಹೋ ಸೋದರ, ಹೌದು ನಾನೇ. ನೀನ್ ಯಾಕಪ್ಪ ಇಲ್ಲಿಗೆ? ನಾನೇಕೆ ಇಲ್ಲಿಗೆ ಬಂದೆ ಗೊತ್ತಾ? ಸರ್ಕಾರಕ್ಕೆ ಸೇರಬೇಕಾದನ್ನು ಸರ್ಕಾರಿಗೆ ಒಪ್ಪಿಸಿ ನಿನ್ನ ಮೈ ಚಲಮ ಸುಲಿದು ಲಾಕಪ್ ನಲ್ಲಿ ಹಾಕಲಿಕ್ಕೆ ಬಂದಿದ್ದೇನೆ, ಪೊಲೀಸ್ ಅಧಿಕಾರಿಯಾಗಿ. ಏನು ಸೋದರ ನೀನು ಆಡಿದ ಮಾತು? ನೀನು ಅಂತ ನೀಚ ಕೆಲಸಕ್ಕೆ ಕೈ ಹಾಕ್ತೆ ಅಂತ ಖಂಡಿತ ನಾನು ತಿಳಿದಿರಲಿಲ್ಲ. ಯಾವ ಕಾರಣಕ್ಕಾಗಿ ನನ್ನನ್ನು ಅರೆಸ್ಟ್ ಮಾಡುತ್ತಿರುವೆ ತಮ್ಮ? ಖೋಟಾ ನೋಟು ಡ್ರಗ್ಸ್ ವ್ಯವಹಾರದಲ್ಲಿ ನೀನು ಶಾಮೀಲಾಗಿರುವುದರಿಂದ ನಿನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿರುವೆ. ಖೋಟಾ ನೋಟ್ ಡ್ರಗ್ಸ್ ನಲ್ಲಿ ಶಾಮೀಲಾಗುವುದಕ್ಕೆ ಸಾಕ್ಷಿ ಏನಿದೆ ಸರ್? ನಿನ್ನ ಕೈಯಲ್ಲಿರುವ ಸೂಟ್ ಕೇಸೇ ಸಾಕ್ಷಿ. ಸೂಟ್ ಕೇಸ್ ನಂದಲ್ಲ ಸರ್, ಇದನ್ನು ಇದೇ ಈಗ ಒಬ್ಬ ನನ್ನ ಕೈಗೆ ಕೊಟ್ಟು ಓಡಿ ಹೋದ. ನನ್ನನ್ನು ನಂಬಿ ಸರ್. ಇದೆಲ್ಲ ಕಳ್ಳ ನಾಟಕ ನನ್ನ ಮುಂದೆ ನಡೆಯಲ್ಲ ಕನಕ. ಮಾನಸ ಮತ ಸಿಕ್ಕಿರುವಾಗ ನಿನ್ನನ್ನು ಬಿಡುವುದಕ್ಕೆ ನಾನೇನು ಮೂರ್ಖನಲ್ಲ. ಇವನನ್ನು ಅರೆಸ್ಟ್ ಮಾಡಿ. ವೈದ್ಯರ, ಏನಿದೆಲ್ಲ ವೈದ್ಯರ? ಅವನನ್ನು ಕೇಳಿದರೆ ಅವನೇನು ಹೇಳ್ತಾನೆ, ಅವನು ಹೇಸು ಕೃತ್ಯವನ್ನು. ನಾನು ಹೇಳುತ್ತೇನೆ. ವೈದ್ಯರ, ಏನಪ್ಪ ಹೇಳ್ತಾ ಇದೀಯಾ? ಅವನು ಯಾವ ತಪ್ಪು ಮಾಡಿದನಂತ ಅವನನ್ನು ಅರೆಸ್ಟ್ ಮಾಡ್ತಾ ಇದೀಯಾ ನೀನು? ಖೋಟಾ ನೋಟು ಡ್ರಗ್ಸ್ ಅವರನ್ನಲ್ಲಿ ಈ ನಿನ್ನ ಮೈದುನ ಕನಕ ಶಾಮೀಲಾಗಿರೋದ್ರಿಂದ ಇವನನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿರುವೆ. ಏನು ಹೇಳ್ತಾ ಇದ್ದೀರಿ ಇನ್ಸ್ಪೆಕ್ಟರ್? ಈ ನನ್ನ ಹೃದಯ ಬಡಿದು ಕಲ್ಲು ಹಚ್ಚುವಾಗುವಂತ ವಿಷಯ. ಈ ಇನ್ಸ್ಪೆಕ್ಟರ್ ಹೇಳುತ್ತಿರುವ ಸತ್ಯವೇನಪ್ಪ, ಸತ್ಯವೇನು? ಇದರಲ್ಲಿ ಏನೋ ಮೋಸವಿದೆ. ಇದರಲ್ಲಿ ನಾನೊಬ್ಬ ನಿರಪರಾಧಿ. ಇದು ನಿನ್ನ ಪಾದದ ಅಮ್ಮ, ಯಾವುದು ಸತ್ಯ ಯಾವುದು ಅಸತ್ಯ ಹೇಗೆ ನಂಬಲಪ್ಪ? ನನ್ನ ವೈದ್ಯರು ಅಂತವಲ್ಲ ರೀ, ನನ್ನ ವೈದ್ಯರು ಅಂತವಲ್ಲ. ನನ್ನ ಮಾತನ್ನು ನಂಬಿ ನೀವು, ನನ್ನ ಮಾತನ್ನು ನಂಬಿರಿ. ಇದರಲ್ಲಿ ಏನೋ ಮೋಸವಿದೆ.
ನನ್ನಲ್ಲಿ ಇದರಲ್ಲಿ ಏನೂ ತಪ್ಪಿಲ್ಲ ತಪ್ಪಿಲ್ಲ. ನನ್ನನ್ನು ನಂಬು. ನೋಡು ಕನಕ, ಕೈಯಲ್ಲಿರುವ ಸೂಟ್ಕೇಸಿನಲ್ಲಿ ಕೋಟಾ ನೋಟು ಡ್ರಗ್ಸ್ ಇಲ್ಲದಿದ್ದರೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ಹಾಗಾದರೆ ಹೇಳಲಾದ ನೀವು ತೆಗೆದ ನೋಡಿ ನನ್ನ ಕೈಯಲ್ಲಿರುವ ಸೂಟ್ಕೇಸನ್ನು. ಕನಕ ಬಾರಪ್ಪ, ಸುಟ್ಕೇಸು ಕೊಡು. ತೆಗೆದುಕೊಂಡ ಈ ಸುಟ್ಕೇಸ್ ತೆಗೆದು ನೋಡಿದ್ರೆ ನಿನಗೆ ಗೊತ್ತಾಗತ್ತೆ ನಾನೊಬ್ಬ ನಿರುಪರಾಧಿ ಎಂದು. ಇನ್ಸ್ಪೆಕ್ಟರ್ ಹೇಳಿದ ಮಾತು ನಿಜವಾಗಿಲ್ಲಪ್ಪ. ಅಣ್ಣ, ಇದೇನ ನಾನು ಹೇಳಿದ ಮಾತು. ಹೌದಪ್ಪ, ಈ ಸೂಟ್ ಕೇಸ್ನಲ್ಲಿ ಡ್ರಗ್ಸ್, ಗಾಂಜಾ, ಕೋಟಾ ಆ ಕೋಟಾನು ಡ್ರಗ್ಸ್ಗೂ ನನಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ. ನಾನೊಬ್ಬ ನಿರುಪರಾಧಿಯಣ್ಣ, ನಾನೊಬ್ಬ ನಿರುಪರಾಧಿ. ದಯವಿಟ್ಟು ನನ್ನ ತಪ್ಪ ಕನಕ, ಯಾವ ತಪ್ಪು ಮಾಡುವುದಲ್ಲ. ದಯವಿಟ್ಟು ಬಿಟ್ಟು ಬಿಡಿ ಇನ್ಸ್ಪೆಕ್ಟರ್, ಬಿಟ್ಟು ಬಿಡಿ. ಹಾಗೆ ಬಿಡುವುದಕ್ಕೆ ಬರುವುದಲ್ಲ. ಕಾನೂನು ಪ್ರಕಾರ ನನ್ನ ಕರ್ತವ್ಯವನ್ನು ನಾನು ಮಾಡುತ್ತೇನೆ. ಅಪರಾಧಿ ನಿರಪರಾಧಿ ಎಂದು ಕೋರ್ಟು ತೀರ್ಮಾನಿಸುತ್ತದೆ. ವಿಷಯ ಇವನನ್ನು ಎಳೆದುಕೊಂಡು ನಡೆಯಿರಿ. ನ್ಯಾಯ ಎಲ್ಲಿದೆ? ಅಣ್ಣ, ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಎಲ್ಲಿದೆಯೋ ನ್ಯಾಯ? ಬಡವನ ನ್ಯಾಯ ಕೇಳುವುದೇ ಅನ್ಯಾಯ. ಬಡವನ ನ್ಯಾಯ ಕೇಳುವುದೇ ಅನ್ಯಾಯ. ನೇತ್ರ, ಅಳಬೇಡ ಕಡೆ, ಅಳಬೇಡ. ಇಬ್ಬೊಬ್ಬ ಮೈದನಿಂದ ಈ ಮನೆ ಉದ್ಧಾರ ಆಗತ್ತಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಾ ಅನ್ಕೊಂಡ ಕನಸೆಲ್ಲ ನುಚ್ಚು ನೂರಾಗಿ ಹೋಗ್ತೀನಿ, ನುಚ್ಚು ನೂರಾಗಿ ಹೋಗ್ತೀನಿ. ಅಳಬೇಡ ಕಡೆ, ಅಳಬೇಡ. ನನ್ನ ತಮ್ಮ ಇರ್ತಿದ್ರೆ ಏನಾಯ್ತು? ನಾನು ಈ ಊರಲ್ಲಿ ಭಿಕ್ಷೆ ಬೇಡಿಯಾದ್ರೂ ನಿನ್ನ ಸಾಕ್ತೀನಿ ಕಡೆ, ನಿನ್ನ ಸಾಕ್ತೀನಿ.